ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಬರೀ ಕರ್ಮವನ್ನು ಆರಂಭ ಮಾಡದೆ ಸುಮ್ಮನೆ ಕೂತ್ಬಿಟ್ಟಿದ್ರೆ ಅದು ನಿಷ್ಕರ್ಮ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ನಾನೇನು ಮಾಡೋದಿಲ್ಲ, ಎಲ್ಲ ಭಗವಂತ ನೋಡ್ಕೋತಾನೆ ಅಂತ ಹೇಳಿ ಸುಮ್ಮನೆ ಕೂತೇ ಇದ್ರೆ ಅದು ನಿಮ್ಮ ಕರ್ಮಬಂಧದಿಂದ ನಿಮಗೆ ಮುಕ್ತಿಯನ್ನು ಕೊಡೋದೇ ಇಲ್ಲ. ಮತ್ತೆ ಬರೀ ಸನ್ಯಾಸವನ್ನು ತಗೊಂಡ್ರೆ ಅಥವಾ ಸನ್ಯಾಸವನ್ನ ಮಾಡ್ತಾ ಇದ್ರೆ ಮಾತ್ರ ನಿಮಗೆ ಎಲ್ಲ ಮುಕ್ತಿ ಸಿಕ್ಬಿಡ್ತು ಅಂತ ಕೂಡ ಅರ್ಥ ಅಲ್ಲ. ಅದಲ್ಲ, ಸರಿಯಾದ ಅರ್ಥವನ್ನ ಇವಾಗ ನಾನು ನಿನಗೆ ವಿವರಿಸ್ತೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತೌ ಕಾರ್ತಿಕ ಮಾಸೆ ಕೃಷ್ಣ ಪಕ್ಷೆ. ಇಂದು 9ನೇ ತಾರೀಕು ಭಾನುವಾರ, ಚತುರ್ಥಿ ತಿಥಿ ಮತ್ತು ಇಂದು ಆರದ್ರ ನಕ್ಷತ್ರ ಮತ್ತು ಇಂದು ಬುಧ ವಕ್ರಿ ಆಗ್ತಾ ಇದ್ದಾನೆ. ಬುಧ ಈಗ ವೃಶ್ಚಿಕ ರಾಶಿಯಲ್ಲಿದ್ದಾನೆ, ವಕ್ರಿ ಆಗ್ತಾ ಇದ್ದಾನೆ. ಆದ್ದರಿಂದ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಮಾತುಕತೆಯಲ್ಲಿ ಎಲ್ಲರಿಗೂ ಸ್ವಲ್ಪ ತೊಂದರೆಗಳಾಗಬಹುದು. ಯಾರ್ಯಾರಿಗೆ ಬುಧನ ನೇರವಾದಂತಹ ಮಾರ್ಗ ಅನುಕೂಲಕರವಾಗಿತ್ತು ಅಂಥವರಿಗೆ ಈಗ ತೊಂದರೆ ಆಗಬಹುದು. ನೋಡೋಣ. ಈಗ ಮೇಷರಾಶಿಯವರಿಗೆ ಬುಧ ವಕ್ರಿಯಿಂದ ಸ್ವಲ್ಪ ದಾಂಪತ್ಯದಲ್ಲಿ ಮತ್ತು ಪಾರ್ಟ್ನರ್ಶಿಪ್ ಮಿತ್ರತ್ವಗಳಲ್ಲಿ ತೊಂದರೆಗಳು ತಲೆದೋರಬಹುದು. ವೃಷಭ ರಾಶಿಯವರಿಗೆ ಬುಧ ವಕ್ರಿಯಾಗೋದ್ರಿಂದ ಸ್ವಲ್ಪ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಮುಖ್ಯವಾದಂತಹ ದೊಡ್ಡ ದೊಡ್ಡ ತೊಂದರೆಗಳಿತ್ತಲ್ಲ ಅದೆಲ್ಲವೂ ಸ್ವಲ್ಪ ಸಮಾಧಾನಕರವಾಗಿ ಬಗೆಹರಿದಂತೆ ಭಾಸವಾಗುತ್ತೆ. ಮಿಥುನ ರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ನೀವು ಹೇಳಿದ್ದೆಲ್ಲ ನಡೀತಾ ಇತ್ತು, ಮನಸ್ಸಿಗೆ ನೆಮ್ಮದಿ ಇತ್ತು, ಈಗ ಸ್ವಲ್ಪ ತೊಂದರೆಗಳು ಕಾಣುವಂತೆ ಭಾಸವಾಗತ್ತೆ. ಕರ್ಕ ರಾಶಿಯವರಿಗೆ ನಿಮ್ಮ ಬುದ್ಧಿವಂತಿಕೆಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಸ್ವಲ್ಪ ನಿಮಗೆ ತೊಂದರೆ ಆಗ್ತಾ ಇತ್ತು, ಅದೆಲ್ಲವೂ ಈಗ ಸ್ವಲ್ಪ ನಿಂತಂತೆ ಭಾಸವಾಗಿ ನಿಮ್ಮ ಪಾಡಿಗೆ ನೀವು ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಬಹುದು. ಸಿಂಹ ರಾಶಿಯವರಿಗೆ ಸ್ವಲ್ಪ ಅನುಕೂಲಕರವಾಗಿತ್ತು ಬುಧನ ಗೋಚಾರ. ಮನೆಯಲ್ಲಿ ಮನಸ್ಸಿನಲ್ಲಿ ತೊಂದರೆಗಳು ಕಮ್ಮಿ ಆಗಿತ್ತು, ಆದರೆ ಬುಧ ವಕ್ರಿಯಾಗೋದ್ರಿಂದ ಹಿಂದಿನ ಸಾಮಾಜಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತಹ ಕೆಲವು ತೊಂದರೆಗಳು ಮರುಕಳಿಸಬಹುದು. ಕನ್ಯಾ ರಾಶಿಯವರಿಗೆ ಬುಧ ವಕ್ರಿಯಾಗೋದ್ರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ನಿಮ್ಮ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇದ್ದಂತಹ ಮನಸ್ತಾಪಗಳೆಲ್ಲವೂ ಸ್ವಲ್ಪ ಕಡಿಮೆ ಆದಂತೆ ನಿಮಗೆ ನೆಮ್ಮದಿ ಪ್ರಾಪ್ತಿ. ತುಲಾ ರಾಶಿಯವರಿಗೆ ಬುಧ ವಕ್ರಿಯಾಗೋದ್ರಿಂದ ಸ್ವಲ್ಪ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಕೆಲವು ಕಾಮೆಂಟ್ಸ್ ಇತ್ತು, ಕೆಲವು ಕ್ರಿಟಿಸಿಸಮ್ ಇತ್ತು, ಅದನ್ನು ನೀವು ಪುನಃ ಹ್ಯಾಂಡಲ್ ಮಾಡಬೇಕಾಗಿ ಬರಬಹುದು. ಆದ್ದರಿಂದ ಬುಧ ವಕ್ರಿಯಾಗೋದ್ರಿಂದ ಸ್ವಲ್ಪ ತೊಂದರೆ. ವೃಶ್ಚಿಕ ರಾಶಿಯವರಿಗೆ ಬುಧ ವಕ್ರಿಯಾಗೋದ್ರಿಂದ ಸ್ವಲ್ಪ ಕಷ್ಟಗಳು ಪರಿಹಾರವಾಗಂತಹ ಕಷ್ಟಗಳು ಈಗ ಪುನಃ ನಿಮಗೆ ಮರುಕಳಿಸಿದಂತೆ ಅನಿಸಬಹುದು. ಇದು ಮಿತ್ರತ್ವಗಳಿಗೆ ಸಂಬಂಧಿಸಿದ್ದು, ಜಾಯಿಂಟ್ ವೆಂಚರ್, ಪಾರ್ಟ್ನರ್ಶಿಪ್ ಇತ್ಯಾದಿಗಳಿಗೆ ಸಂಬಂಧಿಸಿದ್ದು ಮತ್ತು ಹಣ ವ್ಯಯ ಇವುಗಳಿಗೆ ಸಂಬಂಧಿಸಿದಂತಹ ಕೆಲವು ವಿಚಾರಗಳಲ್ಲಿ ಪುನಃ ತೊಂದರೆಗಳು ತಲೆದೋರಬಹುದು. ಧನುರಾಶಿಯವರಿಗೆ ಬುಧ ವಕ್ರಿಯಾಗೋದ್ರಿಂದ ಮಿತ್ರತ್ವಗಳಲ್ಲಿದ್ದಂತಹ ಒಡಕು ಸ್ವಲ್ಪ ಕಡಿಮೆಯಾಗಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಪ್ರಾಪ್ತಿ. ಮಕರ ರಾಶಿಯವರಿಗೆ ಬುಧ ವಕ್ರಿಯಾಗೋದ್ರಿಂದ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಮತ್ತು ಕೆಲಸದಲ್ಲಿ ಹಿಂದೆ ಇದ್ದಂತಹ ಒಂದು ಸಣ್ಣ ಆಪರ್ಚುನಿಟಿ ಅಥವಾ ಅವಕಾಶ ಪುನಃ ಬಂದಂತೆ ಭಾಸವಾಗಬಹುದು. ಇದು ತುಂಬ ದಿನಗಳ ತನಕ ಇರುವುದಿಲ್ಲ, ಆದ್ದರಿಂದ ಸ್ವಲ್ಪ ಬಹಳ ಜಾಗರೂಕತೆಯಿಂದ ನೋಡ್ಕೋಬೇಕು. ಕುಂಭರಾಶಿಯವರಿಗೆ ಬುಧ ವಕ್ರಿಯಾಗೋದ್ರಿಂದ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಸ್ವಲ್ಪ ಕಡಿಮೆಯಾಗುತ್ತೆ. ಆದರೂ ಕೂಡ ನೀವು ಮಾಡದೆ ಬಿಟ್ಟಂತಹ ಭಗವಂತನ ಧ್ಯಾನ, ಆರಾಧನೆ ಇವುಗಳ ಬಗ್ಗೆ ನೀವು ಗಮನವನ್ನು ಕೊಡಬೇಕಾಗುತ್ತೆ. ಮೀನರಾಶಿಯವರಿಗೆ ಬುಧ ವಕ್ರಿಯಾಗೋದ್ರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಪ್ರಾಪ್ತಿ. ಮುಖ್ಯವಾದಂತಹ ವಿಚಾರಗಳಲ್ಲಿ ಪುನಃ ಕೆಲವರು ನಿಮಗೆ ಏನೋ ಮನಸ್ಸಿಗೆ ತೊಂದರೆ ಮಾಡಿದ್ದಾರೆ, ಅದೆಲ್ಲವೂ ಈಗ ಪರಿಹಾರವಾಗುವಂತಹ ಸಾಧ್ಯತೆಗಳು ನಿಮಗೆ ವಾಪಸ್ ಬರುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಭಗವದ್ಗೀತಾ ಶ್ಲೋಕ ಪಠಣ ಮನನವನ್ನು ಮಾಡಿ ಬರವಣಿಗೆ ಕೂಡ ಆರಂಭಿಸಿ. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ವಿಜಯ.